ಬೇರೆ ಥರ ಒಂದು ಕೇಕ್ ಟ್ರೈ ಮಾಡೋಣ ಅನ್ನಿಸ್ತು, ಮಾಡಿದ್ದೀನಿ. ಪರವಾಗಿಲ್ಲ, ಸ್ವಲ್ಪ ಬೆಟರಾಗಿ ಬಂದಿದೆ. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಏಪ್ರಿಲ್ 12 ಈ ವಿಡಿಯೋ ಮಾಡಿದ್ದು, ಅಪ್ಲೋಡ್ ಲೇಟಾಗಿದೆ. ಕೇಕ್ ಮಾಡೋ ಮುಂಚೆನೇ ಫಸ್ಟ್ ಒಂದು ಪಾತ್ರೆಯನ್ನು ಬಿಸಿಗಿಟ್ಕೊಳ್ತೀನಿ. ಒಂದು ಸ್ಟ್ಯಾಂಡ್ ಮಾತ್ರ ಇಟ್ಟಿದ್ದೀನಿ. ಕೇಕ್ ಬೇಯಿಸ್ತೀವಲ್ವ ಪಾತ್ರೆ, ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಆಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಈ ರೀತಿ ಹಾಕ್ಕೊಳ್ಬೇಕು. ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಡಬೇಕು. ಕೇಕ್ ಪಾತ್ರೆಗೆ ಅಂಟ್ಕೊಳ್ಬಾರ್ದು ಅಂಥೇಳಿ ಆ ಥರ ಪಾತ್ರೆಗೆ ಎಣ್ಣೆ ಸವರಿ ಪುಡಿ ಹಾಕ್ಕೊಂಡು ಎಕ್ಸ್ಟ್ರಾ ಪುಡಿನೆಲ್ಲ ತೆಗೆದಿಡೋದು. ಮೆಜರ್ಮೆಂಟ್ ಕಪ್ಪಲ್ಲಿ 1.5 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹರ್ಷೀಸ್ ಅವ್ರದ್ದು 1/4 ಕಪ್ ಕೋಕೋ ಪೌಡ್ರ್ ಹಾಕಿದ್ದೀನಿ. 1 ಟೀ ಸ್ಪೂನು ಬೇಕಿಂಗ್ ಪೌಡರ್, 1/2 ಟೀ ಸ್ಪೂನ್ ಅಡುಗೆ ಸೋಡಾ ಹಾಕಿದ್ದೀನಿ. 1 ಪಿಂಚ್ ಸಾಲ್ಟ್ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಈ ಥರ ಜರಡೆ ಇಟ್ಕೊಳ್ಬೇಕು. 2 ಸರ್ತಿ ಜರಡೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಪ್ರತಿಯೊಂದು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು 2-3 ಸರ್ತಿ ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತು ತಿರ್ಗಾನು ಸ್ಪೂನಲ್ಲೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಹಿಟ್ಟನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡು ಮೊಸರು 100 ml ಇದೆ, ಅದು ಹುಳಿ ಬಂದಿರಬಾರ್ದು. 50 mlಗಿಂತ ಸ್ವಲ್ಪ ಜಾಸ್ತಿ ಇದೆ. ಸ್ಮೆಲ್ ಇರಬಾರ್ದು ಎಣ್ಣೆ, ಆ ಥರ ಎಣ್ಣೆ ಹಾಕ್ಕೊಳ್ಬೇಕು. ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೆ. 6 ಟೀ ಸ್ಪೂನ್ ಪುಡಿ ಮಾಡಿದ ಸಕ್ಕರೆ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲೆಕ್ಟ್ರಿಕ್ ಬೀಟರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ ಕೇಸ್ ಬೀಟರ್ ಇಲ್ಲ ಅಂದರೆ ಮಿಕ್ಸಿ ಜಾರಿಗೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ಸ್ವಲ್ಪನೇ ಪುಡಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಜಾಸ್ತಿ ಕಲಿಸ್ಬಾರ್ದು. ಫಸ್ಟು ಮೊಸರು ಮಿಕ್ಸ್ ಇದೆಯಲ್ಲ, ಅದಕ್ಕೆ ಹಿಟ್ಟನ್ನು ಹಾಕ್ಕೊಂಡು ಫಸ್ಟ್ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಿಟ್ಟಿಗೆಲ್ಲ ಅದು ಹೊಂದ್ಕೊಂಡಾದಮೇಲೆ ಸ್ವಲ್ಪನೇ ಹಾಲು ಹಾಕಿ ಕಲಿಸ್ಕೊಳ್ಬೇಕು. ಒಂದೇ ಸರ್ತಿ ಪೂರ್ತಿ ಹಾಲು ಹಾಕಬಾರ್ದು. ಹಿಟ್ಟಿನ ಹದ ನೋಡ್ಕೊಳ್ಬೇಕಲ್ವ. ಇದಕ್ಕೆ ಆಲ್ಮೋಸ್ಟ್ ಒಂದು 1/4 ಲೀಟರಷ್ಟು ಹಾಲು ಹಿಡಿಸಿದೆ. ರೂಮ್ ಟೆಂಪ್ರೇಚರಲ್ಲಿರೋ ಹಾಲನ್ನೇ ತೊಗೊಳ್ಬೇಕು. ಕಲಸಿರೋ ಹಿಟ್ಟನ್ನು ಕೇಕ್ ಬೇಯಿಸೋ ಪಾತ್ರೆಗೆ ಹಾಕ್ಕೊಳ್ಳೋಣ. ಹಿಟ್ಟೆಲ್ಲ ಪಾತ್ರೆಗೆ ಹಾಕಿ ಆದಮೇಲೆ 2-3 ಸರ್ತಿ ಈ ಥರ ಟ್ಯಾಪ್ ಮಾಡಬೇಕು. ಏರ್ ಬಬಲ್ಲೆಲ್ಲ ಹೋಗುತ್ತೆ. ಈ ಪಾತ್ರೆಯೂ ಚೆನ್ನಾಗಿ ಕಾದಿದೆ. ಕೇಕ್ ಮಿಕ್ಸ್ಚರ್ ಹಾಕಿದ ಪಾತ್ರೆಯನ್ನು ಬಿಸಿಯಾದ ಪಾತ್ರೆ ಒಳಗಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸಬೇಕು. 35 ನಿಮಿಷ ಆದಮೇಲೆ ಕೇಕನ್ನು ಚೆಕ್ ಮಾಡಿದರೆ ಚಾಕುಗೆ ಸ್ವಲ್ಪನೂ ಹಿಟ್ಟು ಅಂಟ್ಕೊಂಡಿರಲಿಲ್ಲ. ಕೂಡಲೇ ಬೆಂದಿರೋ ಕೇಕನ್ನು ಹೊರಗೆ ತೆಗೆದಿಡಬೇಕು. ಆ ಪಾತ್ರೆಯಲ್ಲೇ ಬಿಟ್ಟರೆ ಕೇಕು ಸೀದು ಹೋಗೋ ಚಾನ್ಸ್ ಇರುತ್ತೆ. ಕೇಕ್ ಒಣಗಬಾರ್ದು ಅಂತ ಹೇಳಿ ಒದ್ದೆ ಟವಲ್ ಹಾಕಿದ್ದೆ. ಕೇಕ್ ತಣ್ಣಗಾಗಿದೆ. ಇವಾಗ ಪಾತ್ರೆಯಿಂದ ಹೊರಗೆ ತೆಗೆಯೋಣ. ನೋಡಿ, ನೀಟಾಗಿ ಕೇಕ್ ಹೊರಗೆ ಬಂದಿದೆ. ಬಟರ್ ಪೇಪರ್ ಹಾಕಿದರೆ ಹಿಟ್ಟು ಆ ಥರ ಅಂಟ್ಕೊಳ್ತಾ ಇರಲಿಲ್ಲ. ಕೇಕ್ ತುಂಬ ಸ್ಮೂತಾಗಿದೆ. ನನಗೂ ಖುಷಿ ಆಯಿತು, ಪರವಾಗಿಲ್ಲ ಅನ್ನಿಸ್ತು. ನೋಡಿ, ಈ ರೀತಿಯಾಗಿ ಕೇಕ್ ಇದೆ, ನೋಡಿದ್ರಲ್ಲ. ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಮಾಡಿದ್ದೀನಿ. ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ಕಟ್ ಪೀಸ್ ಮಾಡಿಟ್ಕೊಳ್ಬೇಕು. ಈ ಥರ ಮಾಡಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ತಳದಲ್ಲಿ ಸ್ವಲ್ಪ ನೀರಿಟ್ಟು ಮತ್ತೊಂದು ಬೌಲಲ್ಲಿ ಚಾಕ್ಲೇಟ್ ಕಟ್ ಮಾಡಿದ್ನಲ್ಲ ಅದೆಲ್ಲ ಹಾಕಿದ್ದೀನಿ. ಆ ಚಾಕ್ಲೇಟ್ ಹಾಕಿದ ಬೌಲು ಆ ನೀರಿಗೆ ಟಚ್ ಆಗಬಾರ್ದು. ಇದಕ್ಕೆ ಒಂದು 20 ml ಹಾಲು ಹಾಕಿ ಬೆಣ್ಣೆ ಸ್ವಲ್ಪ ಹಾಕಿದ್ದೀನಿ. ಒಂದು 10 ಗ್ರಾಮ್ ಅಷ್ಟು ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ಹಾಕೋದು ಶೈನಿಂಗ್ ಬರಲಿ ಅಂತ. ಹಾಲು ನೋಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಆ ಬಿಸಿನೀರು ಇದೆಯಲ್ಲ, ಆ ಶಾಖ ಈ ಚಾಕ್ಲೇಟ್ನೆಲ್ಲ ಮೆಲ್ಟ್ ಮಾಡುತ್ತೆ. ಚಾಕ್ಲೇಟ್ ಮಿಕ್ಸ್ ಚೆನ್ನಾಗಿ ಕರಗಬೇಕು, ಲಿಕ್ವಿಡ್ ರೀತಿಯಲ್ಲಿ ಇರಬೇಕು. ಸಾರಿ, ಇಲ್ಲಿ ಸ್ಕಿಪ್ ಆಯಿತು. 1 ಕಪ್ ಈ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಮತ್ತು 2 ಟೀ ಸ್ಪೂನು ಕೋಕೋ ಪೌಡ್ರ್ ಹಾಕಿ 2-3 ಸ್ಪೂನು ಶುಗರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕ್ರೀಮ್ ರೆಡಿ ಆಗಿದೆ. ಈ ಕಡೆ ಪಕ್ಕದಲ್ಲಿ ರೋಸ್ ಸಿರಪ್ ಅದನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೇಲಿನ ಭಾಗ ಒಂಚೂರು ಕಟ್ ಮಾಡಿ ತೆಗಿಬೇಕು. ಯಾವುದಾದ್ರೂ ಈ ಥರ ಸಿರಪ್ ಇಲ್ಲ ಅಂದರೆ ಅರ್ಧ ಲೋಟ ನೀರಿಗೆ 3 ಟೀ ಸ್ಪೂನ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೂ ಆಗುತ್ತೆ. ನಾನು 2 ಲೇಯರಾಗಿ ಕೇಕನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೇಕ್ ಮಾಡ್ತಾಯಿದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಒಂದೊಂದೇ ಇಂಪ್ರೂವ್ಮೆಂಟು ಆಗುತ್ತೆ. ಹೇಗೆ ಮಾಡಬೇಕು, ಏನೇನು ಹಾಕಬೇಕು ಅಂತ ಗೊತ್ತಾಗುತ್ತೆ. ರೋಸ್ ಸಿರಪ್ ಹಾಕಿ ಚೆನ್ನಾಗಿ ಕೇಕನ್ನು ನೆನೆಸಿಟ್ಕೊಳ್ಳೋಣ. ಅದ್ರ ಮೇಲೆ ಸ್ವಲ್ಪ ಕ್ರೀಮ್ ಹಾಕಬೇಕು. ನಾನು ಹೆಚ್ಚು ಕ್ರೀಮ್ ಹಾಕಲಿಲ್ಲ. ಅಪರೂಪಕ್ಕೆ ಒಂದೊಂದು ಸರ್ತಿ ಕೇಕ್ ಮಾಡ್ತೀವಿ.
ಏನೇನು ಕೇಕಿಗೆ ಬೇಕು ಸಾಮಗ್ರಿಗಳು ಅದನ್ನೆಲ್ಲ ಚೆನ್ನಾಗಿ ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಮೇಲ್ಗಡೆ ಕಟ್ ಮಾಡಿದ್ನಲ್ಲ ಲೇಯರು, ಅದನ್ನು ಸೆಂಟ್ರಲ್ಲಿಟ್ಟು ರೋಸ್ ಸಿರಪ್ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ನೆನಿಬೇಕು. ಆನಂತರ ಕ್ರೀಮ್ ಹಾಕಬೇಕಿತ್ತು, ಕ್ರೀಮ್ ಹಾಕಲಿಲ್ಲ ನಾನು. ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಮತ್ತೊಂದು ಲೇಯರನ್ನು ಉಲ್ಟಾ ಮಾಡಿ ಅದರ ಮೇಲೆ ಇಟ್ಟಿದ್ದೀನಿ. ಇವಾಗ ಇದಕ್ಕೂ ರೋಸ್ ಸಿರಪ್ ಎಲ್ಲ ಹಾಕಿ ಚೆನ್ನಾಗಿ ನೆನೆಸ್ಕೋಬೇಕು. ಇವಾಗ ಮೇಲೆ ಕ್ರೀಮ್ ಹಾಕಿ ಕೇಕನ್ನು ಚೆನ್ನಾಗಿ ಕವರಪ್ ಮಾಡ್ಕೊಳ್ಳೋಣ. ಕವರಪ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಯಿತು ನನಗೆ. ಡಾರ್ಕ್ ಚಾಕ್ಲೇಟು ಮೆಲ್ಟ್ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ಸ್ವಲ್ಪ ಬಿಸಿ ಇರುವಾಗ ಕೇಕ್ ಮೇಲೆ ಹಾಕ್ಕೊಳ್ಬೇಕು, ಇಲ್ಲ ಅಂದರೆ ಕ್ರೀಮೆಲ್ಲ ಮೆಲ್ಟ್ ಆಗುತ್ತೆ. ಆಮೇಲೆ ಕೇಕಿಗೆ ಒಂದು ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಈ ಥರ ಕೇಕ್ ಮಾಡಿರೋದು. ಕೇಕ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಬರೀರಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಒಂದು ಲೈಕ್ ಕೊಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ರೆಸ್ಪೆಕ್ಟ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹೇಗಿತ್ತು ಅಂತ ಮರೆಯದೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.